ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟು ತಮ್ಮದೇ ಆದ ಛಾಪು ಮೂಡಿಸಿರುವ ಸಚಿವೆ ಸಂಸದೆ ಶೋಭಾ ಕರಂದ್ಲಾಜೆ. ರಾಜಕೀಯದಲ್ಲಿ ಇವರ ಪ್ರಭಾವದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ರಾಜಕೀಯದ ಹೊರತಾಗಿ ಈ ಪ್ರಭಾವಿ ನಾಯಕಿಯ ಆರ್ಥಿಕ ಪರಿಸ್ಥಿತಿ, ಆಸ್ತಿ ಮತ್ತು ಸಂಪತ್ತು ಎಷ್ಟಿದೆ? ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯ ಒಡತಿಯಾಗಿದ್ದು ಹೇಗೆ? ಪ್ರತಿಯೊಬ್ಬ ರಾಜಕಾರಣಿಯು ಚುನಾವಣಾ ಸಮಯದಲ್ಲಿ ಆಸ್ತಿ ವಿವರವನ್ನ ಘೋಷಿಸುವುದು ಕಡ್ಡಾಯ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗಕ್ಕೆ ಶೋಭಾ ಕರಂದ್ಲಾಜೆಯವರು ಸಲ್ಲಿಸಿರುವ ಅಧಿಕೃತ ಆಸ್ತಿ ಪ್ರಮಾಣ ಪತ್ರದಲ್ಲಿ ಏನಿದೆ? ಈ ವಿಡಿಯೋದಲ್ಲಿ ನಾವು ಶೋಭಾ ಕರಂದ್ಲಾಜೆಯವರ ಚರಾಸ್ತಿ, ಸ್ಥಿರಾಸ್ತಿ, ಬ್ಯಾಂಕ್ ಅಕೌಂಟ್ಗಳ ವಿವರಗಳು, ಒಟ್ಟು ಸಾಲಗಳು ಮತ್ತು ಇವರ ಆದಾಯದ ಮೂಲದ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶೋಭಾ ಕರಂದ್ಲಾಜೆಯವರು ಅಕ್ಟೋಬರ್ 23, 1966ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಚಾರ್ವಕ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ತಂದೆ ಮೋನಪ್ಪ ಗೌಡ ಮತ್ತು ತಾಯಿ ಪೂವಕ್ಕ ಆ ಕಾಲಘಟ್ಟದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಮಾಜದಲ್ಲಿ ಹೆಚ್ಚಿನ ಪ್ರೋತ್ಸಾಹವಿಲ್ಲದಿದ್ದರೂ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನೇ ಮಾಡಿದ್ದಾರೆ. ಇವರು ಪುತ್ತೂರಿನ ಸೆಂಟ್ ಫಿಲೋಮಿನಾ ಕಾಲೇಜಿನಿಂದ BA ಪದವಿಯನ್ನ ಪೂರೈಸಿದ್ದು ನಂತರ 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ಈ ಶೈಕ್ಷಣಿಕ ಹಿನ್ನೆಲೆಯು ವಾಣಿಜ್ಯ ಕ್ಷೇತ್ರದಲ್ಲಿ ಇವರ ಬೌದ್ಧಿಕ ಬಂಡವಾಳವು ಬಲಿಷ್ಠವಾಗಿದೆ ಎಂಬುದನ್ನು ದೃಢಪಡಿಸುತ್ತೆ. ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಶೋಭಾ ಕರಂದ್ಲಾಜೆಯವರು ಸುದೀರ್ಘ ಅವಧಿಗೆ ಸಂಘಟನಾತ್ಮಕ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. ಇವರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಸೇರಿದರು ಮತ್ತು ಸಂಘ ಪರಿವಾರದ ಪೂರ್ಣಾವಧಿಯ ಸ್ವಯಂ ಸೇವಕರಾಗಿ ಸೇವೆಯನ್ನ ಸಲ್ಲಿಸಿದರು. ಈ ಹಿನ್ನೆಲೆಯು ಇವರ ರಾಜಕೀಯ ಪ್ರವೇಶದ ಸಂದರ್ಭದಲ್ಲಿ ಗಮನಾರ್ಹವಾದ ವಾಣಿಜ್ಯ ಅಥವಾ ಉದ್ಯಮ ಮೂಲಗಳಿಂದ ಆರ್ಥಿಕ ಸಂಪಾದನೆ ಇಲ್ಲದ ಶೂನ್ಯ ರೇಖೆಯನ್ನು ಸ್ಥಾಪಿಸುತ್ತದೆ. ಈ ಅಂಶವು ನಂತರದ ಅವಧಿಗಳಲ್ಲಿ ಇವರು ಘೋಷಿಸಿದ ಆಸ್ತಿಯ ಪ್ರಾರಂಭಿಕ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಶೋಭಾ ಕರಂದ್ಲಾಜೆಯವರು ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದಾಗ ಘೋಷಿಸಿದ ಆಸ್ತಿಯ ವಿವರಗಳು ಇವರ ಆರ್ಥಿಕ ಪರಿಸ್ಥಿತಿಯ ಆರಂಭಿಕ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತೆ. ಶೋಭಾ ಕರಂದ್ಲಾಜೆಯವರು 2004ರಲ್ಲಿ MLCಯಾಗಿ ಮೊದಲ ಪ್ರಮುಖ ರಾಜಕೀಯ ಸ್ಥಾನವನ್ನು ಅಲಂಕರಿಸಿದರು. 2008ರಲ್ಲಿ ಇವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ MLA ಆಗಿ ಅಂದರೆ ಶಾಸಕಿಯಾಗಿ ಆಯ್ಕೆಯಾದರು. 2008ರ ಯಶವಂತಪುರ ಚುನಾವಣೆಗೆ ಸಲ್ಲಿಸಲಾದ ಅಫಿಡವಿಟ್ನ ವಿಶ್ಲೇಷಣೆಯ ಪ್ರಕಾರ ಇವರ ಒಟ್ಟು ಘೋಷಿತ ಆಸ್ತಿ 3.29 ಕೋಟಿ. ಇದರಲ್ಲಿ ಸಂಪೂರ್ಣ ಆಸ್ತಿಯು ಚರಾಸ್ತಿಗಳನ್ನು ಮಾತ್ರ ಒಳಗೊಂಡಿತ್ತು. 2008ರಲ್ಲಿ ಯಾವುದೇ ಸ್ಥಿರಾಸ್ತಿಗಳನ್ನು ಘೋಷಿಸಿರಲಿಲ್ಲ. ಅತ್ಯಂತ ಮಹತ್ವದ ಅಂಶವೆಂದರೆ ಇವರು ಯಾವುದೇ ಹೊಣೆಗಾರಿಕೆಗಳನ್ನು ಅಥವಾ ಸಾಲಗಳನ್ನು ಘೋಷಿಸಿರಲಿಲ್ಲ. ಸುಮಾರು 1 ದಶಕಕ್ಕೂ ಹೆಚ್ಚು ಕಾಲ ಪೂರ್ಣಾವಧಿಯ ಸ್ವಯಂ ಸೇವಕರಾಗಿ ಯಾವುದೇ ವಾಣಿಜ್ಯ ವೇತನವಿಲ್ಲದೆ ಕಾರ್ಯನಿರ್ವಹಿಸ್ತಾ ಇದ್ದ ರಾಜಕಾರಣಿ ಚುನಾವಣಾ ರಾಜಕೀಯ ಪ್ರವೇಶಿಸಿದಾಗ ಗಣನೀಯ ಪ್ರಮಾಣದ ಅಂದರೆ 3.29 ಕೋಟಿ ಚರಾಸ್ತಿಯನ್ನು ಮತ್ತು ಅದಕ್ಕಿಂತ ಮುಖ್ಯವಾಗಿ ಶೂನ್ಯ ಹೊಣೆಗಾರಿಕೆಯನ್ನು ಅಂದರೆ ಸಾಲವನ್ನು ಹೊಂದಿರುವುದು ವಿಶಿಷ್ಟವಾದ ಆರ್ಥಿಕ ಮೂಲವನ್ನು ಸೂಚಿಸುತ್ತೆ. ಈ ದೊಡ್ಡ ಮೊತ್ತದ ಆರಂಭಿಕ ಬಂಡವಾಳವು ಸಾಮಾನ್ಯವಾಗಿ ರಾಜಕಾರಣಿಗಳು ಸಾಲದ ಮೂಲಕ ಅಥವಾ ವ್ಯಾಪಾರದಿಂದ ಗಳಿಸುವ ಸಂಪತ್ತಿನ ಮಾದರಿಗಿಂತ ಭಿನ್ನವಾಗಿದೆ. ಅಫಿಡವಿಟ್ಗಳಲ್ಲಿ ಅದರ ನಿಖರ ಮೂಲವನ್ನು ಸ್ಪಷ್ಟಪಡಿಸದಿದ್ದರೂ 2008ರ ವೇಳೆಗೆ ರಾಜಕೀಯ ಸ್ಥಾನಮಾನದ ಮೊದಲು ಆರ್ಥಿಕವಾಗಿ ಭದ್ರವಾದ ಆಧಾರವು ಅಸ್ತಿತ್ವದಲ್ಲಿತ್ತು ಎಂಬುದನ್ನು ಇದು ಖಚಿತಪಡಿಸುತ್ತೆ. 2008ರಲ್ಲಿ ಶಾಸಕಿಯಾದ ನಂತರ ಮತ್ತು 2010ರಿಂದ 2013ರವರೆಗೆ ರಾಜ್ಯ ಸಚಿವೆಯಾಗಿ ಸೇವೆ ಸಲ್ಲಿಸಿದ ಅವಧಿಯು ಇವರ ಆಸ್ತಿ ರಚನೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿತ್ತು. ವಿಶೇಷವಾಗಿ ಸಾಲದ ಬಳಕೆ ಮತ್ತು ಸ್ಥಿರ ಆಸ್ತಿಗಳ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ 2013ರಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಘೋಷಿಸಿದ ಆಸ್ತಿಯು ಹಿಂದಿನ 5 ವರ್ಷಗಳಲ್ಲಿ ಆರ್ಥಿಕ ಪಥದಲ್ಲಿ ಮಹತ್ವದ ತಿರುವನ್ನು ಸೂಚಿಸುತ್ತೆ. 2008 ಮತ್ತು 2013ರ ನಡುವೆ ಒಟ್ಟು ಆಸ್ತಿಯು 3.29 ಕೋಟಿಯಿಂದ 6.84 ಕೋಟಿಗೆ ಏರಿಕೆ ಕಂಡಿತ್ತು. ಇದು 108% ಹೆಚ್ಚಳವಾಗಿದೆ.
2008ರಲ್ಲಿ ಶೂನ್ಯವಾಗಿದ್ದ ಸ್ಥಿರ ಆಸ್ತಿಗಳು 2013ರ ಹೊತ್ತಿಗೆ 2.10 ಕೋಟಿ ಮೌಲ್ಯಕ್ಕೆ ಏರಿಕೆ ಕಂಡವು. ಇನ್ನು 2008ರಲ್ಲಿ ಶೂನ್ಯವಾಗಿದ್ದ ಸಾಲಗಳು 2013ರ ವೇಳೆಗೆ 3.86 ಕೋಟಿಗೆ ತೀವ್ರವಾಗಿ ಏರಿಕೆ ಕಂಡವು. 2013ರ ನಂತರ ಮತ್ತು 2014ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿತ್ತು. ಒಟ್ಟು ಆಸ್ತಿಯು ಸುಮಾರು 7.20 ಕೋಟಿ, ಹೊಣೆಗಾರಿಕೆಗಳು ಅಂದರೆ ಸಾಲವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ 3,80,00,000ಕ್ಕೆ ಇಳಿದಿದ್ವು. 2008 ಮತ್ತು 2013ರ ನಡುವಿನ ವಿಶ್ಲೇಷಣೆಯು ಒಂದು ಸ್ಪಷ್ಟವಾದ ಮಾದರಿಯನ್ನು ತೋರಿಸುತ್ತೆ. ಶೋಭಾ ಕರಂದ್ಲಾಜೆಯವರು ರಾಜ್ಯ ಸಚಿವೆಯಾಗಿದ್ದ ಅವಧಿಯು ಆಸ್ತಿ ವೃದ್ಧಿಯ ಪ್ರಮುಖ ಹಂತವಾಗಿತ್ತು, ವಿಶೇಷವಾಗಿ ರಿಯಲ್ ಎಸ್ಟೇಟ್ ಸ್ವಾಧೀನದ ಮೂಲಕ. ಈ ಅವಧಿಯಲ್ಲಿ ಸ್ಥಿರ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಮುಖವಾಗಿ ಸಾಲವನ್ನು ಬಳಸಲಾಗಿದೆ ಎಂಬುದು ಸ್ಪಷ್ಟವಾಗುತ್ತೆ. ಏಕೆಂದರೆ ಸ್ಥಿರ ಆಸ್ತಿಗಳ ಮೌಲ್ಯವರ್ಧನೆಗಿಂತಲೂ ಹೊಣೆಗಾರಿಕೆಗಳು ಅಂದರೆ ಸಾಲಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿವೆ. ಇದು ರಾಜಕೀಯ ಅಧಿಕಾರದ ಪ್ರಾರಂಭಿಕ ಹಂತವು ಪ್ರಧಾನವಾಗಿ ಆಸ್ತಿ ಸ್ವಾಧೀನಕ್ಕಾಗಿ ಬಂಡವಾಳ ಹೂಡಿಕೆಗೆ ಕೇಂದ್ರೀಕೃತವಾಗಿತ್ತು ಎಂಬುದನ್ನು ಸೂಚಿಸುತ್ತೆ. ಶೋಭಾ ಕರಂದ್ಲಾಜೆಯವರು ಕೇಂದ್ರ ರಾಜಕೀಯದಲ್ಲಿ ಸಂಸದರಾಗಿ ಮತ್ತು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ ಅವಧಿಯು ಆಸ್ತಿ ವೃದ್ಧಿಯ ನಿರಂತರತೆಯನ್ನು ಪ್ರದರ್ಶಿಸುತ್ತೆ. ಈ ಹಂತದಲ್ಲಿ ನಿವ್ವಳ ಸಂಪತ್ತು ಹೆಚ್ಚು ವೇಗವಾಗಿ ಬೆಳೆದಿದೆ. 2019ರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಇವರ ಒಟ್ಟು ಆಸ್ತಿಯ ಮೌಲ್ಯವು ಸುಮಾರು 10.48 ಕೋಟಿ ತಲುಪಿತ್ತು. 2014ರಿಂದ 2019ರ ಅವಧಿಯಲ್ಲಿ ಒಟ್ಟು ಆಸ್ತಿಯಲ್ಲಿ ಸುಮಾರು 3.28 ಕೋಟಿ ಹೆಚ್ಚಳವಾಗಿದೆ. ಚರಾಸ್ತಿ 7 ಕೋಟಿ ಮತ್ತು ಸ್ಥಿರಾಸ್ತಿ 3 ಕೋಟಿ. ಈ ಅವಧಿಯಲ್ಲಿ ಸಾಲಗಳು ಸುಮಾರು 4.99 ಕೋಟಿ ರು ತಲುಪಿತ್ತು. ಇನ್ನು 2024ರಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಾಗ ಸಲ್ಲಿಸಿದ ಇತ್ತೀಚಿನ ಅಫಿಡವಿಟ್ ಇವರ ಆರ್ಥಿಕ ಪಥದ ಉತ್ತುಂಗವನ್ನು ಪ್ರದರ್ಶಿಸುತ್ತೆ. ಗಮನಾರ್ಹವಾಗಿ ಬಲಿಷ್ಠವಾದ ನಿವ್ವಳ ಸಂಪತ್ತು ಮತ್ತು ಕಡಿಮೆಯಾದ ಸಾಲವನ್ನು ತೋರಿಸುತ್ತೆ. 2024ರ ಚುನಾವಣಾ ಅಫಿಡವಿಟ್ ಪ್ರಕಾರ ಶೋಭಾ ಕರಂದ್ಲಾಜೆಯವರ ಆರ್ಥಿಕ ವಿವರಗಳನ್ನು ನೋಡ್ತಾ ಹೋದರೆ ಒಟ್ಟು ಆಸ್ತಿ ಸುಮಾರು 13.88 ಕೋಟಿ, ಇದರಲ್ಲಿ ಸಾಲಗಳು ಸುಮಾರು 4.06 ಕೋಟಿ, ಘೋಷಿತ ವಾರ್ಷಿಕ ಆದಾಯ ಸುಮಾರು 24.9 ಲಕ್ಷ. ಈ ಆದಾಯವು ಸಾಮಾನ್ಯವಾಗಿ ಸಂಸದರ ಸಂಬಳ ಮತ್ತು ಬಾಧ್ಯತೆಗಳು ಹಾಗೂ ಘೋಷಿತ ಹೂಡಿಕೆಗಳ ಮೇಲಿನ ಆದಾಯವನ್ನು ಒಳಗೊಂಡಿರುತ್ತೆ. 2024ರ ಹೊತ್ತಿಗೆ ಇವರ ನಿವ್ವಳ ಆಸ್ತಿ ಸಾಲವನ್ನು ಹೊರತುಪಡಿಸಿ ಸುಮಾರು 9.82 ಕೋಟಿಗೆ ಏರಿಕೆ ಕಂಡಿದೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಶೋಭಾ ಕರಂದ್ಲಾಜೆಯವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಸಾಕಷ್ಟು ವರ್ಷ ಪಕ್ಷಕ್ಕಾಗಿ ರಾಜಕೀಯಕ್ಕಾಗಿ ಕೆಲಸವನ್ನ ಮಾಡ್ತಾರೆ. ನಂತರ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಈಗ ಸಂಸದರಾಗಿ ಸಚಿವರಾಗಿ ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ. ಆದರೂ ಕೂಡ ಜನರ ಕಷ್ಟಗಳಿಗೆ, ಜನರ ತೊಂದರೆಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತಾನೆ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.